ಇನ್ನು ನಿನ್ನೆ ಸಮಾವೇಶದಲ್ಲಾದಂಥ ಕೆಲ ಸನ್ನಿವೇಶಗಳು ಕೆಲ ನಾಯಕರುಗಳಿಗೆ ಮಾತನಾಡೋಕೆ ಅವಕಾಶನೇ ಕೊಡಲಿಲ್ಲ ಅನ್ನುವಂಥ ಸಿಟ್ಟು ಅಸಮಾಧಾನ ಪಕ್ಷದಲ್ಲೇ ಈಗ ಕಂಡು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಬಿಜೆಪಿ ವಿಚಾರವಾಗಿ. ಅದರಲ್ಲೂ ಕೂಡ ಕರಾವಳಿ ಭಾಗದ ನಾಯಕರುಗಳನ್ನೇ ಸರಿಯಾಗಿ ಅಲ್ಲಿ ಎಂಟರ್ಟೈನ್ ಮಾಡಲಿಲ್ಲ ಅನ್ನುವಂಥದ್ದು ವಿಚಾರ. ಇಷ್ಟಕ್ಕೆ ಆಗಿದ್ರೆ ಏನೋ ಅಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲ ಪ್ರತಿಭಟನೆ ಅಥವಾ ಸಮಾವೇಶ ಆದಂತ ನಂತರದಲ್ಲಿ ಸೌಜನ್ಯ ಅವರ ನಿವಾಸಕ್ಕೆ ಬಿಜೆಪಿಯ ಒಂದು ನಿಯೋಗ, ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋದಂಥದ್ದೇ ಸ್ವಪಕ್ಷದ ನಾಯಕರುಗಳ ಸಿಟ್ಟಿಗೆ ಕಾರಣ ಆಗಿದೆ. ಕರಾವಳಿ ಭಾಗದ ನಾಯಕರುಗಳೇ ಈ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬನ್ನಿ, ಏನಾಗ್ತಾ ಇದೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಂತ ವಿಚಾರ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡುವುದಿಲ್ಲ, ಗೋಲ್ಡನ್ ಸ್ಟಾರ್ ಬಂದು ಕೊಡಲ್ಲ. ಕೆಲವೊಮ್ಮೆ ಆಯಾ ಸಾಂದರ್ಭಿಕವಾದ ನಿರ್ಣಯ ತಗೊಳ್ತಾರೆ. ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೆಸ್ತದೆ. ಇವರು ಯಾರ ಪರ ಇದ್ದಾರೆ ನೋಡಿ, ಸೌಜನ್ಯ ಹತ್ಯೆನ ಯಾರು ಸಮರ್ಥಿಸಿದೀವ? ನೀವು ಸೌಜನ್ಯಗೆ ನ್ಯಾಯ ಕೊಡಿಸಿ ಯಾರು ಬೇಡ ಅಂದಿದ್ದಾರೆ? ಅದು ಸಂಸ್ಥೆಯ ವಿರುದ್ಧ. ಧರ್ಮಸ್ಥಳ ಚಲೋ ಬಿಜೆಪಿ ನಾಯಕರು ನಿನ್ನೆ ಅಪರಿಚಿತ ಚಳುವಳಿ ಇದು. ಆದರೆ ವೇದಿಕೆ ಮೇಲಿನ ಕೆಲ ಬೆಳವಣಿಗೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಹುಟ್ಟು ಹಾಕಿವೆ. ಹೌದು, ನಿನ್ನೆಯ ಸಮಾವೇಶದಲ್ಲಿ ಕರಾವಳಿಯ ನಾಯಕರಿಗೆ ಮಾತನಾಡುವುದಕ್ಕೆ ಅವಕಾಶವೇ ಸಿಗಲಿಲ್ಲ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ, ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸುನಿಲ್ ಕುಮಾರ್ ಸೇರಿದಂತೆ ಅನೇಕ ನಾಯಕರು ಸಮಾವೇಶಕ್ಕೆ ಬಂದು ಹೋಗೋದಕ್ಕಷ್ಟೇ ಸೀಮಿತವಾದರು. ಕರಾವಳಿ ನಾಯಕರಿಗೆ ಅವಕಾಶ ಸಿಗದೇ ಇರೋದಕ್ಕೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಆದರೆ ಇದಕ್ಕೆ ಸಮಯಾವಕಾಶದ ಕೊರತೆ ಎಂಬ ಸಮಜಾಯಿಷಿಯನ್ನ ಬಿಜೆಪಿ ಕೊಟ್ಟುಕೊಂಡಿದೆ. ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡುವುದಿಲ್ಲ, ಕರಾವಳಿ ಜನರಿಗೆ ಮಾತಾಡ್ಲಿಕ್ಕೆ ಕೊಡುವುದಿಲ್ಲ. ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರು ಇಲ್ಲ. ಎಲ್ಲ ರಾತ್ರಿ ಡಿ.ಕೆ. ಶಿವಕುಮಾರ್ ಮನ್ಯಾಗ ಊಟ ಮಾಡಿ, ಸಿದ್ದರಾಮಯ್ಯ ಮನ್ಯಾಗ ಮುಂಜಾನೆ 6ಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿಜೆಪಿ ನಾಯಕರು ನಡೆದಂಥದ್ದು ಗೋಲ್ಡನ್ ಸ್ಟಾರ್ ಮಂದಿ ಕೊಡಲ್ಲ. ಮಳೆ ಬಂದ ಕಾರಣಕ್ಕೆ ನಡುವೆ ಸ್ವಲ್ಪ ಉಲ್ಟಾಯಿತು. ಯಾರು ಮೊದಲು ಭಾಷಣ ಮಾಡಬೇಕಿತ್ತು ಅವ್ರನ್ನ ಕಡೆಗೆ ಭಾಷಣ ಮಾಡೋದಕ್ಕೆ ಅಂತ ಹೇಳಿದ್ರು. ಕೊನೆಗೆ ಓವರ್ ಆಲ್ ಸಭೆ ಹಿನ್ನೆಲೆಯಲ್ಲಿ ಅದನ್ನ ಮೊಟಕುಗೊಳಿಸಿದ್ರು. ನಂದು ಕೂಡ ಆರಂಭದಲ್ಲಿ ಬೇಡ ಅಂತ ತೀರ್ಮಾನ ಆಗಿತ್ತು. ಕೊನೆಗೆ ಸದಾನಂದ ಗೌಡರು ಅವ್ರ ಹೆಸರು ಕರೆದ್ರು, ಅವ್ರು ಬಂದಿರಲಿಲ್ಲ, ನನಗೆ ಮಾತಾಡಿ ಅಂತ ಹೇಳಿದರು. ಕೆಲವೊಮ್ಮೆ ಆಯಾ ಸಾಂದರ್ಭಿಕವಾದ ನಿರ್ಣಯ ತಗೊಳ್ತಾರೆ. ನಾನು ಅದನ್ನು ಇಲ್ಲಿ ಕಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನಾವು ಧರ್ಮಸ್ಥಳದ ಪರ, ಧರ್ಮದ ಪರ ನಿಂತಿದ್ದೇವೆ. ಸೌಜನ್ಯ ಮನೆಗೆ ಬಿಜೆಪಿ ದಿಢೀರ್ ಭೇಟಿ, ಸ್ವಪಕ್ಷದಲ್ಲಿ ಆಕ್ಷೇಪ. ಇನ್ನು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದ ಬಿಜೆಪಿ ಕೊನೆ ಕ್ಷಣದಲ್ಲಿ ಸೌಜನ್ಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಸೌಜನ್ಯ ತಾಯಿ ಕುಸುಮಾವತಿ ಜೊತೆಗೆ ವಿಜಯೇಂದ್ರ, ಸಂಸದ ಚೌಟ ಹಾಗೂ ಹರೀಶ್ ಪೂಂಜಾ ಮಾತುಕತೆ ನಡೆಸಿದ್ದರು. ಪಕ್ಷದೊಳಗೆ ಆದ ಈ ದಿಢೀರ್ ಬೆಳವಣಿಗೆಗೆ ಕೆಲ ನಾಯಕರು ಆಕ್ಷೇಪ ಎತ್ತಿದ್ದಾರೆ. ಈ ಭೇಟಿಯ ವೇಳೆ ಅನೇಕ ನಾಯಕರು ಬೆಂಗಳೂರಿನ ದಾರಿ ಹಿಡಿದಿದ್ರು. ಹೀಗಿದ್ದಾಗ ಯಾಕಾಗಿ ತಕ್ಷಣದ ನಿರ್ಧಾರ ತೆಗೆದುಕೊಂಡ್ರಿ ಎಂದು ಅಪಸ್ವರ ಎತ್ತಿದ್ದಾರೆ. ಇನ್ನು ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಾದರೆ ಅಗತ್ಯ ಕಾನೂನು ನೆರವು ನೀಡುವುದಾಗಿ ವಿಜಯೇಂದ್ರ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನೀವು ಯಾರ ಪರ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಏನೀಗ ಸಿಬಿಐ ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ವೆಚ್ಚವನ್ನ ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಆಗ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ ನೋಡಿ, ಸೌಜನ್ಯ ಹತ್ಯೆನ ಯಾರು ಸಮರ್ಥಿಸಿದೀವ? ಆ ಕೊಲೆಗಾರರಿಗೆ ಶಿಕ್ಷೆ ಆಗ್ಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದೀವಿ ನಾವು. ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದೀವ? ಏನು ಯಾವ ದ್ವಂದ್ವ ನೀತಿನೂ ಇಲ್ಲ. ನಮಗೆ ಬಹಳ ಸ್ಪಷ್ಟತೆ ಇದೆ. ದಯಮಾಡಿ ನೀವು ದ್ವಂದ್ವವಾಗಿ ಯೋಚನೆ ಮಾಡಬೇಡಿ, ನಮ್ದು ಬಹಳ ಸ್ಪಷ್ಟತೆ ಇದೆ. ಇನ್ನು ಬಿಜೆಪಿ ನಾಯಕರು ಕಾಂಗ್ರೆಸ್ ಸೌಜನ್ಯಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಈಗ ನೀವು ಸೌಜನ್ಯಗೆ ನ್ಯಾಯ ಕೊಡಬೇಕು, ಆದ್ರೆ ಆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ? ಬಿಜೆಪಿಯ ಈ ನಡೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ನಿಮ್ಮಲ್ಲೇ ದಾಖಲೆ ಇದ್ರೆ ನ್ಯಾಯ ಕೊಡಿಸಿ ಅಂತಿದ್ದಾರೆ ಕೈ ನಾಯಕರು. ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಏನರ್ಥ? ಪುನಃ ಅದನ್ನು ಕೆದಕ್ತಾರೆ. ಅದು ಸಂಸ್ಥೆಯ ವಿರುದ್ಧ. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಗಳು, ಸತ್ಯಾಂಶಗಳು ಇವ್ರ ಹತ್ರ ಇದೆ, ಬಿಜೆಪಿ ಶಾಸಕರ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ, ಯಾರು ಬೇಡ ಅಂದಿದ್ದಾರೆ? ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದ್ ಕಡೆ ಹೇಳ್ತಾರೆ, ಈ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗ್ತಾರೆ,
ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ. ಏನು ದ್ವಂದ್ವ ನೀತಿ, ಇದು ಕೌರವಂಗೂ ಭಾವ ಪಾಂಡವರಿಗೂ ಭಾವ ಥರ ನಡ್ಕೋತಾ ಇರೋಂಥದ್ದು ನನಗೆ ಭಾಳಷ್ಟು ನನಗೂ ಗೊಂದಲ ಆಗೋಯ್ತು. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕೆಂಬ ವಿಪಕ್ಷ ಬಿಜೆಪಿ ಆಗ್ರಹಕ್ಕೆ ರಾಜ್ಯ ಸರ್ಕಾರ ಸೊಪ್ಪು ಹಾಕಿಲ್ಲ. ಇದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಪಕ್ಷದ ನಡೆ ಸಕಾಲಿಕ ಎಂದು ಬಿಜೆಪಿ ಹೇಳಿಕೊಳ್ಳುತ್ತಿದೆ. ಆದರೆ ಇದು ಬಿಜೆಪಿ ಯಾರ ಪರ ಎಂದು ಕಾಂಗ್ರೆಸ್ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.